ಹಿಂಗಿರೋ ಆಲೂಗೆಡ್ಡೆನ ಚೆನ್ನಾಗಿ ತೊಳೆದು ಸಣ್ಣಗೆ ಹಚ್ಕೊಂಡು ಕಚ್ಚಿ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಬೇಯಿಸಿ ಇದರಲ್ಲಿ ಇಟ್ಟಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಮಸಾಲೆ ದೋಸೆಗೆ ಬೇಕಾಗಿರುವಂತಹ ಆಲೂಗೆಡ್ಡೆ ಪಲ್ಯನ ಮಾಡ್ತೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ಮಾಡ್ಕೊಳ್ಳಿ. ಹಾಗೆಯೇ ಏನೇನು ಬೇಕು ಅಂತ ಸಾಮಗ್ರಿಗಳನ್ನ ತೋರಿಸ್ತೀನಿ ನಾನು. ಆಲೂಗೆಡ್ಡೆನ ಚೆನ್ನಾಗಿ ತೊಳೆದು ಅದನ್ನು ಬೇಯಿಸಿಂಗೆ ಸ್ನ್ಯಾಶ್ ಮಾಡಿ ಮತ್ತೆ ಸ್ವಲ್ಪ ಜ್ಯೂಸಿಯಾಗಿ ಇಟ್ಕೊಂಡಿದ್ದೀನಿ ನಾನು. ಜ್ಯೂಸಿಯಾಗಿದ್ದರೆ ಚೆನ್ನಾಗಿರುತ್ತೆ, ತುಂಬ ಡ್ರೈ ಆದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಂತರ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಇಂಚಷ್ಟು ಶುಂಠಿ ಮತ್ತು ಕರಿಬೇವು ಸೊಪ್ಪು, ಈರುಳ್ಳಿ, ಸಾಂಬಾರು ಸೊಪ್ಪು, ಇಂಗು ಮತ್ತು ಒಣಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ ಇದ್ದರೆ ಹಾಕಿ ನೀವು, ನನ್ನ ಹತ್ರ ಇಲ್ಲ ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ತೀನಿ. ಮತ್ತು ನಿಂಬೆ ರಸನೂ ಸಹ ನೀವು ಇಷ್ಟ ಇದ್ದಲ್ಲಿ ಹಾಕಿಲ್ಲ ಅಂದ್ರೆ ಇಲ್ಲ. ನಂತರ ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಮತ್ತು ಅರಿಶಿನ ಪುಡಿ ಹಾಕ್ತೀನಿ. ಒಗ್ಗರಣೆಗೆ ಉಪ್ಪು ಹಾಕ್ತೀನಿ, ಆವಾಗ ತೋರಿಸ್ತೀನಿ. ಎಣ್ಣೆ, ಉಪ್ಪು ಎಲ್ಲನೂ ಸಹ. ಹಲೋ ಫ್ರೆಂಡ್ಸ್, ನಾನು ಪಾತ್ರೆ ಇಟ್ಟಿದ್ದೀನಿ. ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಎಣ್ಣೆ ಹಾಕಿದ್ದೀನಿ, 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ದೀನಿ ಮತ್ತು ಜೀರಿಗೆ ಹಾಕ್ತೀನಿ ಸ್ವಲ್ಪ. ಅದು ಪಟ ಅಂತ ಇದೆ. ಇವಾಗ ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನು ಉದ್ದಿನಬೇಳೆ, ಒಂದು ಸ್ಮಾಲ್ ಇಂಚ್, ಒಂದು ಸ್ವಲ್ಪ ಶುಂಠಿ, ಮತ್ತು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಕರಿಬೇವು ಹಾಕ್ತೀನಿ. ಈರುಳ್ಳಿ ಹಾಕಿದ್ದೀನಿ. ನಾನು ಆಲೂಗೆಡ್ಡೆನ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಈರುಳ್ಳಿಗೆ, ಚೆನ್ನಾಗಿ ಅದು ಹಿಡೀಲಿ ಅಂತ. ನಾನು ಇವಾಗ ಹಿಂಗೆ ಹಾಕ್ತೀನಿ, ಫಸ್ಟೇ ಹಾಕಲ್ಲ, ಅದು ಸೀದೋಗ್ಬಿಡುತ್ತೆ, ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ
ಇವಾಗ ಬೇಯಿಸ್ಕೊಂಡಿರೋ ಆಲೂಗೆಡ್ಡೆ ಸೇರಿಸ್ತೀನಿ. ಈರುಳ್ಳಿ ತುಂಬ ಸೀದೋಗಬಾರ್ದು ಫ್ರೆಂಡ್ಸ್, ಅದು ಚೆನ್ನಾಗಿ ಹಾಗೇ ಇರಬೇಕು, ಸೀದೋಗದೆ ಥರ ಇರಬೇಕು, ತುಂಬ ಕರಿಬಾರ್ದು ಅದನ್ನ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ನಾನು ಸ್ವಲ್ಪ ನಿಂಬೆ ರಸ ಸೇರಿಸ್ತೀನಿ. ಇದು ಮುಗಿತು ಫ್ರೆಂಡ್ಸ್. ಇವಾಗ ಸಾಂಬಾರು ಸೊಪ್ಪು. ಇವಾಗ ಇದಾಯಿತು ಫ್ರೆಂಡ್ಸ್. ನಾನು ಯಾವಾಗಲೂ ಹೀಗೆ ಮಾಡೋದು, ತುಂಬ ಡ್ರೈ ಆಗಿ ಮಾಡಲ್ಲ, ಬಾಕ್ಸ್ಗಳಿಗೆ ಹಾಕಬೇಕಲ್ಲ, ಅದು ಮಧ್ಯಾಹ್ನ ಇನ್ನೂ ಡ್ರೈ ಆಗಿಬಿಡುತ್ತೆ, ಅದಕ್ಕೋಸ್ಕರ ಜ್ಯೂಸಿಯಾಗೇ ಇರಬೇಕು, ಆ ಥರ ಮಾಡ್ತೀನಿ. ಸೂಪರಾಗಿರುತ್ತೆ, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಫ್ರೆಂಡ್ಸ್. ನಾನು ಈ ದಿನ ಮಸಾಲೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ, ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಮಾಡ್ಕೊಂಡು ಟೇಸ್ಟ್ ನೋಡಿ, ಮತ್ತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತಿಂಡಿ ಮಾಡ್ಕೊಂಡು ತಿನ್ನಿ ಮರಿಬೇಡಿ.